ನಾನೀಗ ಲಾಸ್ಟ್ ವೀಡಿಯೋದಲ್ಲಿ ಸಿನಿಮ್ಯಾಟಿಕ್ ವೀಡಿಯೋ ಹಾಕಿದ್ನಲ್ಲ, ಸೊ ಅದನ್ನ ಯಾರು ಮಿಸ್ ಮಾಡ್ಕೊಂಡಿದ್ರೆ ಹೋಗಿ ನೋಡ್ರಿ. ಭಾಳ ಅಂದರೆ ಭಾಳ ಚೆನ್ನಾಗಿದೆ. ಬಾ 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 ಎಷ್ಟೊಂದು ವಿಂಡ್ ಮಿಲ್ಲು, ಅಯ್ಯೋ ನನ್ನ ಗಾಡಿ ಬಾಯಿಗೆ ಬಂದಂಗೆ ಬೈಕಂತ ಇರುತ್ತೆ. ಮಗನೇ ಒಳ್ಳೆ ಹೈವೇಲಿ ಹೋಗ್ತಾ ಇದ್ದೆ, ಬಂದ್ಬಿಟ್ಟು ಆಫ್ ರೋಡಲ್ಲಿ ಇಟ್ಬಿಟ್ಟಲ್ಲ ನಾನು ಅಂತ. ಓಹೋ ಇಲ್ಲಿಂದ ಹತ್ಕೊಂಡು ಹೋಗ್ಬೇಕಾ? ಅಪ್ಪ ಅಲ್ಲ, ಇದು ಏನು ಸ್ಟ್ಯಾಚು ಅಂತಲೇ ಗೊತ್ತಾಗ್ತಿಲ್ಲಲ್ಲ. ನಾ ದೂರದಿಂದ ನೋಡಿ ಕುರಿನೋ ಮೇಕೇನೋ ಅಂತ ಅಂದ್ಕೊಂಬಿಟ್ಟಿದ್ದೆ. ಏನೇನೋ ಹಾಕಿಲ್ಲಲ್ಲ ಇದ್ರದ್ದು. ಹ್ಯಾಪಿ ನ್ಯೂ ಇಯರ್, ಬಾಯ್. ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಡೇಟ್ ಬಂದ್ಬಿಟ್ಟು 1 ಜನವರಿ 2024. ಸೊ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈಗ ಟೈಮ್ ಬಂದ್ಬಿಟ್ಟು 6:30. ನಾವು ರೂಮು ಚೆಕ್ಔಟ್ ಮಾಡಿಬಿಟ್ಟು ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ನಿನ್ನೆ ಕನ್ಯಾಕುಮಾರಿಲಿ ಫುಲ್ಲು ಸನ್ರೈಸ್ ನೋಡಿಬಿಟ್ಟು ಅಲ್ಲೇ ವಿವೇಕಾನಂದ ಅವ್ರ ಸ್ಟ್ಯಾಚು ಇದೆಯಲ್ಲ, ಸೊ ಅಲ್ಲಿಗೆ ಬೋಟಲ್ಲಿ ಹೋಗಬೇಕು. ಬೋಟಲ್ಲಿ ಹೋಗಿ ಅಲ್ಲೆಲ್ಲ ನೋಡಿಕೊಂಡು ಆ ವಿಡಿಯೋಸ್ ಎಲ್ಲ ಈಗ ನೋಡಿದ್ದೀರ ನೀವು ಆಲ್ರೆಡಿ. ಅದೊಂದು ಜಸ್ಟ್ ಸಿನಿಮ್ಯಾಟಿಕ್ ವಿಡಿಯೋ ಥರ ಹಂಗೆ ತೆಗ್ದಿದ್ದೀನಿ. ವಾಯ್ಸ್ ಕೊಡೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ನನ್ನ ಹತ್ರ ಇರೋದು ವಯರ್ಡ್ ಮೈಕು. ಸೊ ವಯರ್ಲೆಸ್ ಮೈಕ್ ಇದ್ದರೆ ಅದರಲ್ಲಿ ಮಾಡ್ಬೋದಿತ್ತು, ಬಟ್ ನನ್ನ ಹತ್ರ ಆ್ಯಸ್ ಆಫ್ ನೋ ವಯರ್ಲೆಸ್ ಮೈಕ್ ಇಲ್ಲ. ಅದಕ್ಕೆ ಅದು ಸಿನಿಮ್ಯಾಟಿಕ್ ಶಾರ್ಟ್ ಥರನೇ ಜಸ್ಟ್ ಹಾಕಿದೆ ನಾನು. ನೆಕ್ಸ್ಟು ವಯರ್ಲೆಸ್ ಮೈಕೆಲ್ಲ ಮಾಡ್ಕೊಂಡಾಗ ನಿಮಗೊಂದು ಕಂಪ್ಲೀಟ್ ವಿಡಿಯೋ ಥರ ಮಾಡಾಕ್ಬೋದು. ಎಕ್ಸ್ಪೀರಿಯೆನ್ಸ್ ಮಾತ್ರ ಸಕ್ಕತ್ತಾಗಿತ್ತು. ಆಮೇಲೆ ಅಲ್ಲಿಂದ ಬೇರೆ ಪ್ಲೇಸೆಲ್ಲ ಹಂಗೆ ನೋಡಿದ್ವಿ, ಹಂಗೆ ಚಿಕ್ಕ ಚಿಕ್ಕ ಪ್ಲೇಸ್ ಹಂಗೆ ಸ್ವಲ್ಪ ನೋಡಿಕೊಂಡು ಆಮೇಲೆ ರೂಮಿಗೆ ಹೋದ್ವಿ. ಈಗ ಬೆಳಗ್ಗೆ ಚೆಕ್ಔಟ್ ಮಾಡಿ ಬೆಂಗಳೂರು ಕಡೆಗೆ ನಮ್ಮ ಪಯಣ. ಟಿಫನ್ ಅಲ್ಲೇ ಥರ ಮುಂದೆ ಮಾಡಬೇಕು. ಇಷ್ಟೊತ್ತಿಗೆ ಯಾರು ಮಾಡ್ತಾರೆ ಅಂತ ಹೇಳಿ ಹೊರಟ್ವಿ. ನೆಕ್ಸ್ಟು ಮುಂದೆ ಹೋದಾಗ ಅಲ್ಲೊಂದು ಪ್ಲೇಸ್ ಇದೆ, ಫುಲ್ಲು ವಿಂಡ್ ಮಿಲ್, ಒಳ್ಳೆ ಸಕ್ಕತ್ತಾಗಿದೆ. ಅದೊಂದು ಪ್ಲೇಸ್ನ ಕ್ಯಾಪ್ಚರ್ ಮಾಡಬೇಕು. ಕನ್ಯಾಕುಮಾರಿಲಿ ಸ್ವಾಮಿ ವಿವೇಕಾನಂದ ಸ್ಟ್ಯಾಚು ಇದೆ ಅಲ್ವಾ, ಅದ್ರ ಪಕ್ಕದಲ್ಲೇ ತಿರುವಳ್ಳುವರ್ ಸ್ಟ್ಯಾಚು ಅಂತ ಇದೆ. ಸೊ ಆ ಸ್ಟ್ಯಾಚುಗೆ ಬಂದ್ಬಿಟ್ಟು ಈಗ ಆ್ಯಸ್ ಆಫ್ ನಾವು ಕರ್ಕೊಂಡು ಹೋಗ್ತಾ ಇಲ್ಲ. ಏನಕ್ಕೆ ಅಂತಂದರೆ ತಿರುವಳ್ಳುವರ್ ಸ್ಟ್ಯಾಚು ಮತ್ತು ಸ್ವಾಮಿ ವಿವೇಕಾನಂದ ಸ್ಟ್ಯಾಚು ಎರಡು ಸಪ್ರೇಟಾಗಿತ್ತು ಫಸ್ಟು. ಸೊ ಸಪ್ರೇಟಾಗಿ ಕರ್ಕೊಂಡು ಹೋಗ್ತಿದ್ರು. ಆದರೆ ಈಗ ಏನು ಮಾಡ್ತಿದ್ದಾರೆ ಅಂತಂದರೆ ಅದೆರಡಕ್ಕೂ ಸೇರಿಸಿ ಒಂದು ಬ್ರಿಡ್ಜ್ ಥರ ಕಟ್ತಾ ಇದ್ದಾರೆ. ಆ ಕನ್ಸ್ಟ್ರಕ್ಷನ್ ಎಲ್ಲ ಹೋಗ್ತಾ ಇದೆ. ಎರಡಕ್ಕೂ ಸೇರಿಸಿ ಬ್ರಿಡ್ಜ್ ಕಟ್ಟಾದಮೇಲೆ ಸೊ ಈಗ ಅದೇ ಒಂದು ಕರ್ಕೊಂಡು ಹೋದ್ರೆ ಅಲ್ಲಿಂದ ನೋಡಿ ಹಂಗೆ ಪಕ್ಕಕ್ಕೆ ಹೋಗ್ಬೋದು. ಆ ಥರ ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ದಾರೆ. ಅದೊಂದು ಒಳ್ಳೆಯದೇ. ಬಟ್ ಈಗ ಸದ್ಯಕ್ಕಂದ್ರೂ ಬಿಡೋಲ್ಲ ಅಲ್ಲಿ ಹೋಗೋಕ್ಕೆ. ಸ್ವಾಮಿ ವಿವೇಕಾನಂದ ಸ್ಟ್ಯಾಚ್ಯೂಗೆ ಮಾತ್ರ ಹೋಗಿ ನೋಡಿಕೊಂಡು ಅಲ್ಲಿ ನೀವು ಎಷ್ಟೊತ್ತು ಬೇಕಾದ್ರೂ ಇರ್ಬೋದು. ಅವರೇನು ಇಷ್ಟು ಬೇಗ ಬರ್ರಿ ಅಂತೇನು ಹೇಳಲ್ಲ. ಬ್ಯಾಚ್ ವೈಸು ಕರ್ಕೊಂಡು ಹೋಗ್ತಾರೆ ಮತ್ತು ಬ್ಯಾಚ್ ವೈಸು ಕರ್ಕೊಂಬರ್ತಾರೆ. ನಿಮ್ಮದು ನೋಡೆಲ್ಲ ಮುಗೀತು ಅಂತಂದರೆ ಮತ್ತೆ ಅಲ್ಲಿ ಬಂದು ಕ್ಯೂವಲ್ಲಿ ನಿಂತ್ಕೊಂಡ್ರೆ ಅವರೇ ಕರ್ಕೊಂಡು ಹೋಗ್ತಾರೆ. ಆದರೆ ಏನಂತಂದರೆ ಅದು ಟಿಕೆಟ್ ತೊಗೊಳಕ್ಕೆ ಭಾಳ ಉದ್ದ ಕ್ಯೂ ಇರುತ್ತೆ. ಮುಂಚೆನೇ ಹೋಗಿ ನಿಂತ್ಕೋಬೇಕು. ನಾನೀಗ ಲಾಸ್ಟ್ ವೀಡಿಯೋದಲ್ಲಿ ಸಿನಿಮ್ಯಾಟಿಕ್ ವಿಡಿಯೋ ಹಾಕಿದ್ನಲ್ಲ, ಸೊ ಅದನ್ನ ಯಾರು ಮಿಸ್ ಮಾಡ್ಕೊಂಡಿದ್ರೆ ಹೋಗಿ ನೋಡಿರಿ. ಭಾಳ ಚೆನ್ನಾಗಿದೆ. ಒಂದು ಕಂಪ್ಲೀಟು ವ್ಯೂ ಕಾಣುತ್ತೆ ಅಲ್ಲಿ. ಕನ್ಯಾಕುಮಾರಿ ಆ ಎಂಡ್ ಪಾಯಿಂಟು ಮತ್ತು ಸ್ವಾಮಿ ವಿವೇಕಾನಂದ ಸ್ಟ್ಯಾಚು, ಆಮೇಲೆ ತಿರುವಳ್ಳುವರ್ ಸ್ಟ್ಯಾಚುದು. ಸೊ ಒಂಥರ ವ್ಯೂ ಸಕ್ಕತ್ತಾಗಿದೆ. ಕಮ್ಮಿ ಡಿಸ್ಟೆನ್ಸ್ ರೇಂಜಲ್ಲಿ ಬಂದ್ಬಿಟ್ಟು ಯಾವುದೂ ಸಿಗಲಿಲ್ಲ. ಅದಕ್ಕೆ ಅಲ್ಲೇ ನಿಯರ್ ಬೈ ಯಾವುದಿತ್ತು ಅದನ್ನೇ ನೋಡ್ಕೊಂಡ್ವಿ. ಬಟ್ ಮೇಯ್ನಾಗಿ ಕನ್ಯಾಕುಮಾರಿ ನೋಡಿದ್ದೇನೆ, ಭಾಳ ಖುಷಿಯಾಯಿತು. ಕನ್ಯಾಕುಮಾರಿ ಆ ಸ್ಟ್ಯಾಚು ಅಲ್ಲಿ ಹೋಗೋಕ್ಕೆ, ಆ ಬೋಟು ಜರ್ನಿ ಎಕ್ಸ್ಪೀರಿಯೆನ್ಸೇ ಒಳ್ಳೆ ಸಾಕತ್ತಾಗಿತ್ತು ಮಾತ್ರ. ವಾವ್, ಬೆಟ್ಟ, ಫುಲ್ಲು ಬೆಟ್ಟ, ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಬೆಟ್ಟ. ಸಕ್ಕತ್ತಾಗಿದೆ ವ್ಯೂ ಮಾತ್ರ ಬೆಳಗ್ಗೆನೆ. ನಾನು ಹೇಳ್ದೆ ಅಲ್ಲ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮುಂದೆ ಒಂದು ಫುಲ್ಲು ಕಂಪ್ಲೀಟು ವಿಂಡ್ ಮಿಲ್ ಇರೋ ಏರಿಯಾ ಬರುತ್ತೆ ಅಂತ. ಅದೇ ಈ ಏರಿಯಾ. ಇನ್ನು ನೆಕ್ಸ್ಟ್ ಹೋಗ್ತಾ ಸಕ್ಕತ್ತಾಗಿ ಕಾಣುತ್ತೆ. ಈಗ ನೋಡ್ರಿ ಕಂಪ್ಲೀಟಾಗಿ ಕಾಣುತ್ತೆ. ಬಾ ಎಷ್ಟೊಂದು ವಿಂಡ್ ಮಿಲ್ಲು, ಅಯ್ಯೋ. ಇನ್ನು ನೆಕ್ಸ್ಟ್ ಹೋಗ್ತಾ ಹೆಂಗೆ ಅಂದರೆ ಊರೊಳಗೆ ಇದ್ದಾವೆ ವಿಂಡ್ ಮಿಲ್ಗಳು. ಅಲ್ಲೇ ಪಕ್ಕದಲ್ಲೇ ಮನೆಗಳು. ಅಲ್ಲಿಂದ ಹಿಡಿದು ಈ ಮೈನ್ ಹೈವೇ ಕನೆಕ್ಟ್ ಆಗುತ್ತೆ ಈಗ NH44. ಸೊ ಅಲ್ಲಿಂದ ನಾವು ಈ ಕಡೆ ಬ್ಯಾಂಗ್ಳೂರಿಗೆ ಹೋಗೋದು ಡೈರೆಕ್ಟು. ಇದು ಬಂದ್ಬಿಟ್ಟು ನಾಗರ್ಕೋಯಿಲಿಗೆ ಕನೆಕ್ಟ್ ಆಗುತ್ತೆ. ಇದು ಒಂದು ಹೈವೇನೇ. ಅಲ್ಲಿಂದ ಈ ಕಡೆ ಈ ಹೈವೇ ಬಂದ್ಬಿಟ್ಟು ನಾಗರ್ಕೋಯಿಲಿಗೆ ಕನೆಕ್ಟ್ ಆಗುತ್ತೆ. ಅಬ್ಬಾ ಎಷ್ಟು ದೊಡ್ಡದಿದೆ.
ನೈಟ್ ಬಂದಾಗ ನೋಡ್ಬೇಕು ನೀವು, ಒಂದೊಂದು ವಿಂಡ್ ಮಿಲ್ಲಲ್ಲೂ ಒಂದೊಂದು ಲೈಟ್ ಇರುತ್ತೆ. ನೈಟ್ ಒಳ್ಳೆ ಸಕ್ಕದಾಗಿ ಕಾಣುತ್ತೆ ಮಾತ್ರ. ಫೋಟೋಶೂಟೆಲ್ಲ ಮುಗಿಸ್ಕೊಂಡ್ವಿ, ಈಗ ಮತ್ತೆ ಹೊರಡ್ತಾ ಇದ್ದೀವಿ. ಈಗ ಟೈಮ್ ಬಂದ್ಬಿಟ್ಟು 7:23. ಇನ್ನು ಬೆಂಗಳೂರಿಗೆ 642 ಕಿಲೋಮೀಟ್ರ್ ಇದೆ. ಇಲ್ಲೇ ಹೈವೇಲಿ ಹೋಗ್ಬೇಕಾದ್ರೆ ಇಲ್ಲೊಂದು ಪ್ಲೇಸ್ ಇತ್ತು, ಅಲ್ಲಿ ರೋಡಲ್ಲಿ ದೂರದಿಂದ ನೋಡಿದ್ರೆ ಇಲ್ಲೊಂದು ಸ್ಟ್ಯಾಚು ಕಾಣುತ್ತೆ. ಅದೇ ನೋಡೋಣ ಅಂತ ಹೋಗ್ತಾಯಿದ್ದೀವಿ. ಇಲ್ಲಿ ಆಫ್ ರೋಡ್ ಇದೆ ಸ್ವಲ್ಪ. ಅಯ್ಯೋ, ಈ ಟ್ರಿಪ್ಪಲ್ಲಿದೆ ಫಸ್ಟು ಆಫ್ ರೋಡು. ಆ ದೂರದಿಂದ ನೋಡೋಕೆ ಒಳ್ಳೆ ಸಕ್ಕತ್ತಾಗಿ ಕಾಣುತ್ತೆ ಆ ಬೆಟ್ಟದ ಮೇಲೆ. ಅದಕ್ಕೆ ಅಲ್ಲಿ ಏನಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಈಗ ನಮ್ಮ ಗಾಡಿ ಅಳ್ತಾ ಇರುತ್ತೆ. ಆಫ್ ರೋಡ್ ಬಂದ್ರೇ ಇದು ಕಣ್ಣಲ್ಲಿ ನೀರು ಬರುತ್ತೆ. ಅಲ್ಲೇ ರೋಡ್ ಒಳ್ಳೆ ಸಖತ್ತಾಗಿದೆ. ನನ್ನ ಗಾಡಿ ಬಾಯಿಗೆ ಬಂದಂಗೆ ಬೇಕಂತ ಇರುತ್ತೆ. ಮಗನೇ ಒಳ್ಳೆ ಹೈವೇಲಿ ಹೋಗ್ತಾಯಿದ್ದೆ, ತಗೊಂಬಂದ್ಬಿಟ್ಟು ಆಫ್ ರೋಡಲ್ಲಿ ಇಟ್ಬಿಟ್ಟಲ್ಲ ನಾನು ಅಂತ. ಇಲ್ಲೇ ಗಾಡಿ ನಿಲ್ಲಿಸಿದ್ದಾರೆ, ಹೋಗ್ಬೋದಾ ಇನ್ನು? ಅಲ್ಲಿ ಹಾಕೋದು ಗಾಡಿ. ನೈಸ್, ಪರವಾಗಿಲ್ಲ, ಇಷ್ಟೇ ಆಫ್ ರೋಡ್. ಕನ್ಸ್ಟ್ರಕ್ಷನ್ ಎಲ್ಲ ಈಗ ನಡೀತಾ ಇದೆ. ಹೆಂಗೆ ಹೋಗೋದಾ ಇಲ್ಲಿಗೆ? ಹಿಂಗೆ ಹತ್ಕೊಂಡು ಹೋಗ್ಬೇಕಾ? ಓಹೋ, ಇಲ್ಲಿಂದ ಹತ್ಕೊಂಡು ಹೋಗ್ಬೇಕಾ? ಅಪ್ಪ, ಇಲ್ಲಿಂದ ವ್ಯೂ ಒಳ್ಳೆ ಚೆನ್ನಾಗಿದೆ ಕಣ. ನಮ್ಮ ಗಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ದೂರದಿಂದ. ಬ್ಲಡಿ ಫಾಸ್ಟ್. ಅಲ್ಲ, ಇದು ಏನು ಸ್ಟ್ಯಾಚು ಅಂತಲೇ ಗೊತ್ತಾಗ್ತಿಲ್ಲಲ್ಲ. ನಾ ದೂರದಿಂದ ನೋಡಿ ಕುರಿನೋ ಮೇಕೆನೋ ಅಂತ ಅಂದ್ಕೊಂಬಿಟ್ಟಿದ್ದೆ. ಯಾವ ಕಡೆನಾ? ಈ ಕಡೆನಾ ಆ ಕಡೆನಾ? ಅಯ್ಯೋ ಮನೋ, ವ್ಯೂ ನೋಡಿಲೆ ಚೆಂದಿದೆ ಕಣ. ಫೋಟೋಶೂಟ್ ನಡೀತಾ ಇದೆ. ಅಪ್ಪ ಹಬ್ಬ, ಟಗ್ರ ಏನಂತಾನೆ ಗೊತ್ತಾಗ್ಲಿಲ್ಲ ಇದು. ಅಯ್ಯ, ಹೈವೇ ನೋಡಿ ಹೆಂಗೆ ಕಾಣ್ತದೆ. ಆ ಕಡೆ ಹೋಗೋಣ ಬಾ. ಏನೇನೋ ಹಾಕಿಲ್ಲಲ್ಲ ಇದ್ರದ್ದು. ಏನೋ ನಡೆಸ್ತಾ ಇದ್ದಾರಪ್ಪ ಫೋಟೋಶೂಟ್. ಹ್ಯಾಪಿ ನ್ಯೂ ಇಯರ್, ಬಾಯ್. ಹೊಡೋಣ ಮನ ಅಷ್ಟೇ. MT-15 ಅದು ಒಳ್ಳೆ ಗಾಡಿ. ಸೇಮ್ R15 ಇದೆ ಇಂಜಿನ್ನು. ಹಿಂದ್ಗಡೆ ಸ್ಪ್ರಾಕೆಟ್ ಒಂದು ಸ್ವಲ್ಪ ದೊಡ್ಡ ಬರುತ್ತೆ. ಟಾರ್ಕ್ ಒಳ್ಳೆ ಸೂಪರ್ ಆಗಿರುತ್ತೆ. ಅದು ನಮ್ಮ ಗಾಡಿಗಿಂತ ಟಾರ್ಕ್ ಚೆನ್ನಾಗಿರುತ್ತೆ. ಅದು ಸ್ಪ್ರಾಕೆಟ್, ರೇರ್ ಸ್ಪ್ರಾಕೆಟಲ್ಲಿ ಟೀತ್ ಜಾಸ್ತಿ. ಲುಕ್ಕು ನೋಡಿ ಹೆಂಗಿದೆ. ನೇಕೆಡ್ ಬೈಕ್. ಕಾಸ್ಟ್ಲಿನೇ. ಯಮಹ 210 ಏನೋ ಇದೆ ಕಣ. ನಮ್ಮದೇ ಸೇಮ್ ಇಂಜಿನ್ ಕಣ, ಸೇಮ್ ಇಂಜಿನ್ ಬರುತ್ತೆ. ಒಳ್ಳೆ ಬೈಕ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಕನ್ಯಾಕುಮಾರಿ ರೈಡಿಂಗ್ ಬಂದ್ಬಿಟ್ಟು ಇಷ್ಟ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡ್ರಪ್ಪ. ಆಮೇಲೆ ಚಾನಲಿಗೆ ಯಾರು ಹೊಸಬ್ರು ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಿಂಗೆ ವೀಡಿಯೋಸ್ಗಳು ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಸೇಫಾಗಿ ರೈಡ್ ಮಾಡಿರಿ, ಹೆಲ್ಮೆಟ್ ಇಲ್ದಂಗೆ ರೈಡ್ ಮಾಡಬೇಡ್ರಿ. ಓಕೆ, ಬಾಯ್.